ಲೆಫ್ಟಿಸ್ಟ್ಸ್, ಲಿಬರಲ್ಸ್, ಪ್ರೋಗ್ರೆಸಿವ್. ನಾವು ಯೂಶಲಿ ಒಂದು ಸೊಸೈಟಿ ಬಗ್ಗೆ ಮಾತಾಡುವಾಗ, ಪೊಲಿಟಿಕಲ್ ಡಿಸ್ಕಷನ್ಸ್ ಆದಾಗ ಈ ವರ್ಡ್ಸ್ ನಾವು ಒಟ್ಟಿಗೆ ತಗೋತೀವಿ. ಅವ್ನು ಪ್ರೋಗ್ರೆಸಿವ್ ಕ್ಯಾಟಗರಿಗೆ ಸೇರ್ತಾನೆ, ಅವನೊಬ್ಬ ಲೆಫ್ಟ್ ಲಿಬರಲ್. ಮತ್ತೆ ಇನ್ನೊಂದು ಗುಂಪಿದೆ, ಅವನೊಬ್ಬ ರೈಟ್ ವಿಂಗರ್, ಅವನೊಂದು ಸ್ವಲ್ಪ ಟ್ರೆಡಿಷನಲ್, ಅವನೊಂದು ಸ್ವಲ್ಪ ಕನ್ಸರ್ವೇಟಿವ್. ಇದನ್ನೆಲ್ಲ ನಾವು ಯೂಶಲಿ ಒಂದೇ ಗುಂಪಿಗೆ ಸೇರಿಸ್ತೀವಿ. ಸೊ ಒಂದು ಸಿಂಪಲ್ ಸ್ಟೈಲ್ ಅಲ್ಲಿ, ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಎರಡು ಗುಂಪು ಏನಿದು ಇದ್ರ ಬಗ್ಗೆ ಮಾತಾಡ್ತೀನಿ, ಕೆಲವು ನುವಾನ್ಸಸ್ ಬಗ್ಗೆ ಮಾತಾಡ್ತೀನಿ. ಒಂದು ಹೈ ಲೆವೆಲ್ ಅಲ್ಲಿ ಏನ್ ಡಿಫರೆನ್ಸ್ ಅಂತ ಗೊತ್ತಾಗಬೇಕು. ಆಮೇಲೆ ಇವ್ರ ಮಧ್ಯೆ ಏನ್ ಕಾನ್ಫ್ಲಿಕ್ಟ್ ಇದೆ, ಯಾರು ಹೇಗೆ ಇಂಪ್ಯಾಕ್ಟ್ ಮಾಡ್ತಾರೆ, ಸೊಸೈಟಿ ಹೇಗೆ ಚೇಂಜ್ ಆಗುತ್ತೆ, ಇದ್ರ ಬಗ್ಗೆ ನನ್ನ ಪರ್ಸ್ಪೆಕ್ಟಿವ್ ನಾನು ಶೇರ್ ಮಾಡ್ಕೋತೀನಿ. ನೋಡಿ, ಯಾರಾದ್ರೂ ಪ್ರೋಗ್ರೆಸಿವ್, ಅವನೊಬ್ಬ ಲೆಫ್ಟಿಸ್ಟ್, ಅವನೊಬ್ಬ ಲಿಬರಲ್ ಅಂತ ನಾವೇನಾದ್ರೂ ಕೇಳಿದ್ರೆ, ಹೈ ಲೆವೆಲ್ ಅಲ್ಲಿ ಒಂದೇ ಗುಂಪಿಗೆ ಸೇರಿದ್ರು ಕೂಡ ಸ್ಲೈಟ್ ಡಿಫ್ರೆನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಲೆಫ್ಟಿಸ್ಟ್ ನೋಡಿದ್ರೆ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಮೇಲೆ ಫೋಕಸ್ ಮಾಡ್ತಾರೆ ಅವರು. ಅಂತ ಹೇಳಿದ್ರೆ, ಜಗತ್ನಲ್ಲಿ ಇಬ್ಬರು ಹುಟ್ಟಿದ್ರೆ ಒಬ್ಬನ್ ಜಾಸ್ತಿ ಅಡ್ವಾಂಟೇಜ್ ಇಂದ ಬೆಳೆಯೋದು, ಇನ್ನೊಬ್ಬ ತುಂಬಾ ಕಷ್ಟದಲ್ಲಿ ಬೆಳೆಯೋದು. ಇದನ್ನ ಎಂಟೈರ್ಲಿ ತೆಗೆಯೋದಕ್ಕಾಗದೇ ಇದ್ರೂ ಕೂಡ ಈ ಫ್ಯಾಮಿಲಿಯಿಂದ ಪಾಸ್ ಆಗುವಂತ ಅಡ್ವಾಂಟೇಜಸ್ ಇರುತ್ತಲ್ವಾ, ಆತರ ಅಡ್ವಾಂಟೇಜಸ್ ನ ಆದಷ್ಟು ಮಿನಿಮೈಸ್ ಮಾಡೋದು. ಬೇರೆ ಬೇರೆ ಪಾಲಿಸೀಸ್ ಆಗಿರ್ಬೋದು, ಟ್ಯಾಕ್ಸೇಷನ್ ಆಗಿರ್ಬೋದು, ಇಂಥ ವಿಷಯದಲ್ಲೆಲ್ಲ ನಾವು ನೋಡಬಹುದು. ಸೋಷಿಯಲ್ ಸ್ಟ್ರಕ್ಚರ್ಸ್ಗೆ ಲೆಫ್ಟಿಸ್ಟ್ ಜಾಸ್ತಿ ವ್ಯಾಲ್ಯೂ ಕೊಡೋದಿಲ್ಲ, ಅದಕ್ಕೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಮತ್ತೆ ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಅಫ್ಕೋರ್ಸ್ ನಾನು ಕೂಡ ಇದೇ ಕ್ಯಾಟಗರಿಗೆ ಬರೋದು. ಲಿಬರಲ್ಸ್ ಕೂಡ ಹತ್ತತ್ರ ಇದೇ ಕ್ಯಾಟಗರಿಗೆ ಸೇರಿದ್ರು ಕೂಡ ಒಂದ್ ಸ್ವಲ್ಪ ಡಿಫರೆನ್ಸ್ ಅಂತ ಹೇಳ್ಬೋದು. ಇಂಡಿವಿಜುವಲ್ ರೈಟ್ಸ್, ಫ್ರೀಡಮ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಬೀಫ್ ತಿನ್ನೋದಿಲ್ಲ, ಹಾಗಂತ ಇನ್ನೊಬ್ಬರಿಗೆ ಬೀಫ್ ತಿನ್ನಬಾರ್ದು ಅಂತ ಹೇಳೋದಿಲ್ಲ. ನನ್ನ ಕಲ್ಚರಲ್ ಇಂಪ್ಯಾಕ್ಟ್ ನನಗೆ, ಅವನ ಕಲ್ಚರಲ್ ಇಂಪ್ಯಾಕ್ಟ್ ಅವನಿಗೆ. ಇನ್ನೊಬ್ರು ಅವ್ರ ಲೈಫ್ ಅನ್ನು ಹೇಗೆ ಬಾಳಬೇಕು, ಅವ್ರೇನ್ ತಿನ್ಬೇಕು, ಅವ್ರೇನ್ ಕುಡಿಬೇಕು, ಅದನ್ನ ಡಿಸೈಡ್ ಮಾಡೋದಕ್ಕೆ ನಾನು ಯಾರು ಅಲ್ಲ. ನಾನೇನ್ ತಿನ್ಬೇಕು, ನಾನೇನ್ ಕುಡಿಬೇಕು, ಅದನ್ನ ಡಿಸೈಡ್ ಮಾಡೋದಕ್ಕೆ ನಾನು ಬೇರೆಯವ್ರಿಗೂ ಬಿಡೋದಿಲ್ಲ. ಇದು ಅಬ್ಸಲ್ಯೂಟ್ ಆಗೋದಕ್ಕೆ ಚಾನ್ಸ್ ಇಲ್ಲದೆ ಇದ್ರೂ ಕೂಡ ನಾವು ಮ್ಯಾಕ್ಸಿಮಮ್ ಇಂಡಿವಿಜುವಲ್ ಫ್ರೀಡಮ್ ಫೋಕಸ್ ಮಾಡ್ತೀವಿ. ಆಮೇಲೆ ಪ್ರೋಗ್ರೆಸಿವ್ ಅನ್ನೋದು ಸೋಷಿಯಲ್ ಪರ್ಸ್ಪೆಕ್ಟಿವ್ ಅಲ್ಲೇ ನಾನು ಮಾತಾಡ್ತಾ ಇರೋದು. ಯಾರು ಪ್ರೋಗ್ರೆಸಿವ್ ಆಗಿರ್ತಾರೋ ಅವ್ರ ಸೊಸೈಟಿಲಿ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ಪ್ರೋಗ್ರೆಸಿವ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕಲ್ಚರಲ್ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲಿವರೆಗೆ ಹೀಗಿದ್ದಿರಬಹುದು, ಮೆಜಾರಿಟಿ ಅದನ್ನ ಫಾಲೋ ಮಾಡ್ತಾ ಇದ್ದಿರಬಹುದು. ಆದ್ರೆ ತಪ್ಪಾಗಿದ್ರೆ ಅಥವಾ ಯಾರ್ದಾದ್ರೂ ರೈಟ್ಸ್ ಹಿಂಡರ್ ಮಾಡಿದ್ರೆ, ರಿಗ್ರೆಸಿವ್ ಆಗಿದ್ರೆ, ಅದು ಕ್ರಮೇಣ ಚೇಂಜ್ ಆಗಬೇಕು ಅಂತ. ಸೇ ಫಾರ್ ಎಕ್ಸಾಂಪಲ್, ಗಂಡು ಹೆಣ್ಣು ಅಪೋಸಿಟ್ ಸೆಕ್ಸ್ ಅವರಿಬ್ರು ಅಟ್ರಾಕ್ಟ್ ಆಗ್ತಾರೆ. ಇದೇ ತರ ಇವತ್ತಿನವರೆಗೆ ಇದ್ರೂ ಕೂಡ ನಾಳೆ ಏನಾದ್ರೂ ಹೊಸ ಇನ್ಫಾರ್ಮೇಶನ್ ಬಂದ್ರೆ, ಹುಡುಗನ ಮೇಲೆ ಅಟ್ರಾಕ್ಟ್ ಆಗ್ತಾ ಇದ್ದಾನೆ, ಹುಡುಗಿ ಮೇಲೆ ಅಟ್ರಾಕ್ಟ್ ಆಗ್ತಾ ಇದ್ದಾಳೆ, ಈ ತರ ಏನಾದ್ರೂ ಇನ್ಫಾರ್ಮೇಶನ್ ಬಂದ್ರೆ, ನೀವೇನಾದ್ರೂ ಪ್ರೋಗ್ರೆಸಿವ್ ಆಗಿದ್ರೆ ಆ ಒಂದು ಇನ್ಫಾರ್ಮೇಶನ್ ಅಥವಾ ಆ ಒಂದು ಚೇಂಜ್ ಇದೆಯಲ್ಲ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ. ಕೆಲವ್ರಿಗೆ ಆತರ ಫೀಲ್ ಆಗ್ತಾ ಇದ್ದಿರಬಹುದು, ನನಗೆ ಫೀಲ್ ಆಗದೆ ಇರಬಹುದು, ಅವನಿಗೆ ಫೀಲ್ ಆಗ್ಬಹುದು, ಅವಳಿಗೆ ಫೀಲ್ ಆಗ್ಬಹುದು. ಅವ್ರಿಗೆ ಬೇಕಾದಂಗಿರೋ ಸೊಸೈಟಿ ಬಿಡ್ತಾ ಇಲ್ವಾ? ಇಟ್ ಶುಡ್ ಚೇಂಜ್. ಅವ್ರಿಗೆ ಹಕ್ ಸಿಗಬೇಕು, ಸೊಸೈಟಿ ಚೇಂಜ್ ಆಗಬೇಕು. ಇನ್ನೊಂದು ಹೊಸ ಇನ್ಫಾರ್ಮೇಶನ್ ಬಂತು, ಇಲ್ಲ ಕೆಲವ್ರಿಗೆ ಈ ತರದ್ದು ಫೀಲ್ ಆಗುತ್ತೆ ಅಂತ. ಛೇ, ಆ ತರದಕ್ಕೆಲ್ಲ ಚಾನ್ಸೇ ಇಲ್ಲ, ಈ ತರ ಸ್ಟೇಟ್ಮೆಂಟ್ ನಾವು ಹೇಳೋದೇ ಇಲ್ಲ. ಕೆಲವ್ರಿಗೆ ಆ ತರನು ಫೀಲ್ ಆಗ್ತಾ ಇದ್ದಿರಬಹುದು. ಎಲ್ಲ ಹೊಸ ಐಡಿಯಾಸ್ಗೂ ನಾವು ಓಪನ್ ಆಗಿರ್ತೀವಿ. ಅದು ಇಲ್ಲಿವರೆಗೆ ಕ್ರಿಯೇಟ್ ಆಗಿರುವಂತ ಸೋಷಿಯಲ್ ಸ್ಟ್ರಕ್ಚರ್ ಪ್ರಾಬ್ಲಮ್ ಆಗಿದ್ದಿರಬಹುದು. ನಮ್ಗೆ ಸೋಷಿಯಲ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ಅಲ್ಲ, ಎಂಟೈರ್ ಸೋಷಿಯಲ್ ಸ್ಟ್ರಕ್ಚರ್ ಹಾಳಾಗೋದ್ರೂ ಪರವಾಗಿಲ್ಲ. ಮಾನವ ಹಕ್ಕಾಗಿರ್ಬೋದು, ಸೋಷಿಯಲ್ ಇಕ್ವಾಲಿಟಿ ಆಗಿರ್ಬೋದು, ಇಂಡಿವಿಜುವಲ್ ಫ್ರೀಡಮ್ ಆಗಿದ್ದಿರಬಹುದು. ಇದು ಯಾವುದೇ ವಿಷಯವಾಗಿ ಏನೋ ಒಂದು ಚೇಂಜ್ ಆಗ್ತಾ ಇದ್ರೆ ವಿ ಆರ್ ಓಪನ್ ಟು ಇಟ್. ಇವಾಗ ರೈಟ್, ಟ್ರೆಡಿಷನಲ್, ಕನ್ಸರ್ವೇಟಿವ್ ಸೈಡ್ ಬರೋಣ. ರೈಟ್ ವಿಂಗರ್ಸ್ಗೆ ಹೈರಾರ್ಕಿ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವು ಕಡೆ ಹೈರಾರ್ಕಿ ಇಂಪಾರ್ಟೆಂಟ್ ಹೌದು, ಒಂದು ಪರ್ಟಿಕ್ಯುಲರ್ ರೀತಿಲಿ ಒಂದು ಸಿಸ್ಟಮ್ ನಡ್ಕೊಂತಾ ಇರುತ್ತೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಗಿದ್ದಿರಬಹುದು, ಮಿಲಿಟರಿ ಅಲ್ಲಿ ಆಗಿದ್ದಿರಬಹುದು, ಪೊಲೀಸ್ ಅಲ್ಲಿ ಆಗಿದ್ದಿರಬಹುದು, ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರುತ್ತೆ. ಆಫೀಸ್ ಅಲ್ಲಿ ಆಗಿರ್ಬೋದು, ಮಿಲಿಟರಿ ಅಲ್ಲಿ ಆಗಿರ್ಬೋದು, ಯಾರೋ ಒಬ್ಬ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಇದಾನೆ ಅಂತ ಹೇಳಿದ್ರೆ, ಯಾವುದೋ ಒಂದು ಸ್ಪೆಸಿಫಿಕ್ ಕಾರಣದಲ್ಲಿ ಅವನೊಂದು ಇದಾನೆ. ಆದ್ರೆ ನಮ್ಮ ಸೊಸೈಟಿ ಸ್ಟ್ರಕ್ಚರ್ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಬೈ ಡಿಫಾಲ್ಟ್ ಕೆಲವು ಪೊಸಿಷನ್ ಸಿಕ್ಬಿಡುತ್ತೆ. ತಂದೆಗೆ ಈ ಪೊಸಿಷನ್, ತಾಯಿಗೆ ಈ ಪೊಸಿಷನ್, ಗಂಡಸುಗೆ ಈ ಪೊಸಿಷನ್, ಹೆಂಗಸುಗೆ ಈ ಪೊಸಿಷನ್, ಈ ಜಾತಿಯವ್ರಿಗೆ ಈ ಪೊಸಿಷನ್, ಆ ಜಾತಿಯವ್ರಿಗೆ ಆ ಪೊಸಿಷನ್. ಇದು ಬೈ ಡಿಫಾಲ್ಟ್ ಆದಾಗ ಒಂಥರ ಕಾರಣ ಇಲ್ದೇನೆ ಕೆಲವ್ರಿಗೊಂದು ಅಡ್ವಾಂಟೇಜ್ ಸಿಕ್ಬಿಡುತ್ತೆ. ಆದ್ರೆ ಅಡ್ವಾಂಟೇಜ್ ಸಿಕ್ಕಿದ್ರೂ ಪರವಾಗಿಲ್ಲ, ರೈಟ್ ವಿಂಗರ್ಸ್ ಇರ್ತಾರಲ್ಲ, ಅವ್ರಿಗೆ ಸ್ಟ್ರಕ್ಚರ್ ಮೇಂಟೈನ್ ಆಗಿರ್ಬೇಕು ಅಂತ ಅನ್ಸುತ್ತೆ. ನಮ್ದಿಂತ ಟ್ರೆಡಿಷನ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಅದನ್ನ ಬಿಟ್ಕೊಡೋದಕ್ಕೆ ಮನ್ಸಿರೋದಿಲ್ಲ. ಇದು ಬರೀ ರಿಲಿಜನ್ ಬಗ್ಗೆ ಮಾತಾಡ್ತಾ ಇಲ್ಲ, ಏನೇ ಕಲ್ಚರ್ ಆಗಿರ್ಬೋದು, ಏನೇ ಟ್ರೆಡಿಷನ್ ಆಗಿದ್ದಿರ್ಬೋದು, ಎಷ್ಟೊಂದು ಸೊಸೈಟೀಸ್ ನ ಈ ಕಲ್ಚರೇ ಕಂಟ್ರೋಲ್ ಮಾಡುತ್ತೆ. ಇದನ್ನ ಡಿಸ್ರಪ್ಟ್ ಮಾಡೋದು ಟ್ರೆಡಿಷನಲ್ ಜನರಿಗೆ ಇಷ್ಟ ಆಗೋದಿಲ್ಲ. ಅದು ಚೇಂಜ್ ಮಾಡೋದು ಬೇಡ, ಇದರಲ್ಲೇ ನಾವು ಖುಷಿಯಾಗಿದ್ದೀವಿ ಅಂತ ಅನ್ಸುತ್ತೆ. ಲಿಬರಲ್ಸ್ ಚೇಂಜ್ ಮಾಡಬೇಕು ಅನ್ಸುತ್ತೆ, ಆದ್ರೆ ಟ್ರೆಡಿಷನಲ್ ಜನ ಅದರಲ್ಲಿ ಖುಷಿಯಾಗಿರ್ತಾರೆ. ಕನ್ಸರ್ವೇಟಿವ್ಸ್ ಕೂಡ ಹಾಗೆ. ಅವ್ರಿಗೊಂದು ಹೊಸ ಐಡಿಯಾ ಅಂತ ಬಂದ ಕೂಡಲೇ, ಸೊಸೈಟಿ ಚೇಂಜ್ ಆಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಅವ್ರ ಎದುರುಗಡೆ ಪ್ರೂಫ್ ಕೊಟ್ಟರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಅದು ತುಂಬಾ ಅನ್ಯಾಚುರಲ್ ಅನ್ಸುತ್ತೆ. ಎಷ್ಟೊಂದು ವಿಷಯ, ಎಸ್ಪೆಷಲಿ ಸೆಕ್ಷುವಲ್ ಓರಿಯಂಟೇಷನ್ ಬಗ್ಗೆ ಅವ್ರು ಕೇಳಿದಾಗ ಅವ್ರಿಗೆ ತುಂಬಾ ಅನ್ಯಾಚುರಲ್ ಅನ್ಸುತ್ತೆ. ಅವರು ನೇಚರ್ದೇ ಪಾರ್ಟ್ ಆಗಿದ್ದಾರೆ, ಅವ್ರಿಗೂ ಏನೋ ಒಂದು ಅನ್ಸುತ್ತೆ, ಬಟ್ ದಟ್ಸ್ ಹೌ ದೇ ಆರ್ ಅಂತ ಅವ್ರಿಗೆ ಅನ್ಸೋದಿಲ್ಲ. ಏನೋ ಮೆಡಿಕಲ್ ಪ್ರಾಬ್ಲಮ್ ಆಗಿದ್ದಿರಬಹುದು, ಅವ್ರು ಸ್ವಲ್ಪ ಡಾಕ್ಟರ್ ತೋರಿಸಬೇಕು, ಅವ್ರ ದಾರಿ ತಪ್ಪಾಗ್ಬಿಟ್ಟಿದ್ದಾರೆ. ತಾವು ಚೇಂಜ್ ಅನ್ನ ಅಕ್ಸೆಪ್ಟ್ ಮಾಡದೇ ಇರುವಂತ ಸಿಚುವೇಶನ್ ಅಲ್ಲಿ ಬೇರೆಯವ್ರಿಗೆ ಫೀಲ್ ಆಗೋದೇ ತಪ್ಪು ಅನ್ನೋ ತರ ಅವ್ರು ಮಾತಾಡ್ತಾರೆ. ಅಷ್ಟೊಂದು ಈಸಿಯಾಗಿ ಚೇಂಜಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಹೈ ಲೆವೆಲ್ ಅಲ್ಲಿ ಈ ಲೆಫ್ಟ್, ಲಿಬರಲ್, ಪ್ರೋಗ್ರೆಸಿವ್ ಮತ್ತೆ ರೈಟ್,
ಟ್ರೆಡಿಷನಲ್ ಕನ್ಸರ್ವೇಟಿವ್. ಇದ್ರ ಬಗ್ಗೆ ಒಂದು ಹೈ ಲೆವೆಲ್ ಡಿಫರೆನ್ಸ್ ಅಂತ ಗೊತ್ತಾಗಿದೆ. ಅದ್ರ ಒಂದು ಫನಿ ವಿಷಯ ಅಂತ ಹೇಳಿದ್ರೆ, ಈ ಕನ್ಸರ್ವೇಟಿವ್ಸ್ ಆಗಿರ್ತಾರಲ್ಲ, ಒಂದು ಸ್ಪೆಸಿಫಿಕ್ ಕಮ್ಯುನಿಟಿ ಕನ್ಸರ್ವೇಟಿವ್ಸ್, ಅವರು ತಮ್ಮ ಸೊಸೈಟಿಯಲ್ಲಿ ಎಲ್ಲಾ ವಿಷಯನೂ ಇಮೋಷನಲಿ ನೋಡ್ತಾರೆ. ಈ ಟ್ರೆಡಿಷನ್ ಈ ಅಡ್ವಾಂಟೇಜ್ ಇದೆ, ಆ ಟ್ರೆಡಿಷನ್ ಆ ಅಡ್ವಾಂಟೇಜ್ ಇದೆ, ಈ ಕಲ್ಚರ್ ಒಳ್ಳೆ ಅರ್ಥ ಇದೆ, ಈ ತರ ಹೇಳ್ಕೊಂಡು ಅದನ್ನ ಮೇಂಟೈನ್ ಮಾಡ್ಕೋತಾನೆ ಇರ್ತಾರೆ. ಆದ್ರೆ ತಮಗೆ ಸಂಬಂಧ ಇಲ್ಲದೆ ಇರುವಂತ ಸೊಸೈಟಿ, ಬೇರೆ ಕಮ್ಯುನಿಟಿ, ಬೇರೆ ರಿಲಿಜನ್ ಅಂತ ಬಂದ್ರೆ ಅಲ್ಲ ಅವ್ರು ಲಾಜಿಕಲ್ ಆಗ್ಬಿಟ್ಟು ಲಿಬರಲ್ ತರ ಆಡೋಕ್ ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ಕನ್ಸರ್ವೇಟಿವ್ ಹಿಂದೂ ಅವನ್ ಕುರಾನ್ ಅಲ್ಲಿ ಬೈಬಲ್ ಅಲ್ಲಿ 1000 ದೋಷ ನೋಡ್ತಾನೆ, ಅಲ್ಲಿ ಲಾಜಿಕಲ್ ಆಗಿರ್ತಾನೆ. ಒಬ್ಬ ಕನ್ಸರ್ವೇಟಿವ್ ಮುಸ್ಲಿಂ ಅವನ್ ಹಿಂದೂ ಕಮ್ಯುನಿಟಿಯಲ್ಲಿ ಮತ್ತೆ ಕ್ರಿಶ್ಚಿಯನ್ ಕಮ್ಯುನಿಟಿಲಿ 1000 ದೋಷ ನೋಡಬಹುದು. ಆದ್ರೆ ಮುಸ್ಲಿಂ ಕಮ್ಯುನಿಟಿಲಿ ಇರುವಂತಹ ರೂಲ್ಸ್ ಇದೆಯಲ್ಲ, ಅದಕ್ಕೆ ಅವ್ನು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲ, ಇದು ಒಳ್ಳೇದಕ್ಕೋಸ್ಕರನೇ ಇರೋದು ಅಂತ. ಜನ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾನೆ ಅವನು. ಸೊ ಕನ್ಸರ್ವೇಟಿವ್ಸ್ ಅನ್ನೋರು ಅವ್ರ ಕಮ್ಯುನಿಟಿಗೆ ಅವ್ರು ಕನ್ಸರ್ವೇಟಿವ್ ಆಗಿರ್ತಾರೆ, ಬೇರೆ ಕಮ್ಯುನಿಟೀಸ್ಗೆ ಅವ್ರು ಲಿಬರಲ್ ಆಗೋದಕ್ಕೆ ಹೋಗ್ತಾರೆ. ಸೊ ಈ ಡಿಫ್ರೆನ್ಸ್ ಕೂಡ ನಿಮಗೆ ಗೊತ್ತಿರಬೇಕು. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಪ್ರೋಗ್ರೆಸಿವ್ ಅನ್ನುವಂಥ ಶಬ್ದ ಸ್ವಲ್ಪ ಪಾಸಿಟಿವ್ ಆಗಿರೋದ್ರಿಂದ ಕನ್ಸರ್ವೇಟಿವ್ಸ್ ಎಲ್ಲ ಇವಾಗ ವಿ ಆರ್ ದ ನ್ಯೂ ಪ್ರೋಗ್ರೆಸಿವ್ಸ್ ಅಂತ ಎಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನೆಲ್ಲ ಜಾಸ್ತಿ ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ, ಅರ್ಥ ಇಲ್ಲದೆ ಇರುವಂಥ ಸ್ಟೇಟ್ಮೆಂಟ್ ಅದು. ಆದ್ರೆ ನಮಗೆ ಗೊತ್ತಾಗಬೇಕಾಗಿರುವಂಥ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನೀವು ಈ ಸ್ಟಾಕ್ ಮಾರ್ಕೆಟ್ನ ಗ್ರಾಫ್ ನೋಡ್ತಿರಲ್ಲ, ಯಾವುದೋ ಒಂದು ಸಕ್ಸಸ್ಫುಲ್ ಕಂಪನಿ ಗ್ರಾಫ್ ಅಂತ ನಾವು ನೋಡಿದ್ರೆ, ಪರ್ ಡೇ ಚೇಂಜಸ್ ಅನ್ನ ನೋಡಿದ್ರೆ ಅಥವಾ ಮಂತ್ಲಿ ಚೇಂಜಸ್ ಅನ್ನ ನೋಡಿದ್ರೆ, ಆ ಗ್ರಾಫ್ ಅಲ್ಲಿ ತುಂಬಾ ಹೈಸ್ ಅಂಡ್ ಲೋಸ್ ಅಂತ ಇರುತ್ತೆ. ಆದ್ರೆ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಾವು ನೋಡಿದ್ರೆ ಯೂಶಲಿ ಗ್ರಾಫ್ ಮೇಲೆ ಹೋಗಿರುತ್ತೆ. ಸೊ ಯಾವುದೇ ಒಂದು ಟೈಮ್ ಅಲ್ಲಿ ಒಂದು ಕಂಟ್ರಿ ಜಾಸ್ತಿ ಪ್ರೋಗ್ರೆಸಿವ್ ಆಗಿರೋದು, ಸ್ವಲ್ಪ ರಿಗ್ರೆಸಿವ್ ಆಗಿರೋದು, ಈ ತರ ಆಗ್ತಾ ಹೋದ್ರೂ ಕೂಡ ಇವೆಂಚುಲಿ ಈ ಜಗತ್ತು ಪ್ರೋಗ್ರೆಸಿವ್ ಆಗ್ತಾನೆ ಇದೆ. ಅದು ಮುಂದೆ ಹೋಗುತ್ತೆ, ಹಿಂದೆ ಹೋಗೋದಿಲ್ಲ. ನೀವು ಒಂದು 500 ವರ್ಷ ಹಿಂದೆ ಈ ಜಗತ್ತನ್ನ ನೋಡ್ಬೇಕಂತಿಲ್ಲ, ನೀವು ಇಂಡಿಯಾನೇ ತಗೊಳ್ಳಿ. 500 ವರ್ಷ ಹಿಂದೆ ನೋಡಿದ್ರೆ ಇವತ್ತು ಕಂಪೇರ್ ಮಾಡಿದ್ರೆ ಓವರ್ ಆಲ್ ಇಟ್ ಈಸ್ ಪ್ರೋಗ್ರೆಸಿವ್. ಒಂದು 500 ವರ್ಷ ಹಿಂದೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಕಲ್ಚರ್, ಇದು ನಮ್ಮ ಸೊಸೈಟಿ ಐಡೆಂಟಿಟಿ, ಈ ತರ ಎಲ್ಲ ನಮ್ಮ ಸೊಸೈಟಿಲಿ ಏನ್ ಹೇಳ್ಕೊಂಡಿದ್ರು ಅದೆಲ್ಲ ಎಷ್ಟು ಹೋಗ್ಬಿಟ್ಟಿದೆ. ಸತಿ ಸಿಸ್ಟಮ್ ವಾಸ್ ಅ ಪ್ರಾಕ್ಟೀಸ್. ಲಿಬರಲ್ಸ್ ಎಲ್ಲ ಅದನ್ನ ವಿರುದ್ಧ ಹೋರಾಡೋದಕ್ಕೆ ಬಂದಾಗ ಸಿಕ್ಕಾಪಟ್ಟಿ ಕಮ್ಯುನಿಟಿ ಬ್ಯಾಕ್ಲಾಶ್ ಬಂತು. ಬಟ್ ಇವತ್ತದಿಲ್ಲ. ಇವತ್ತು ನೀವು ಕನ್ಸರ್ವೇಟಿವ್ಸ್ ಕೇಳಿದ್ರು ಕೂಡ ಇಟ್ಸ್ ಅ ರಿಗ್ರೆಸಿವ್ ಪ್ರಾಕ್ಟೀಸ್ ಅಂತ ಅವ್ರು ಒಪ್ಕೋತಾರೆ. ಆದ್ರೆ ಯಾವಾಗ ಹೊಸ ಐಡಿಯಾ ಬರುತ್ತೋ ಅಥವಾ ಒಂದು ಪರ್ಟಿಕ್ಯುಲರ್ ಕಲ್ಚರ್ ಮತ್ತೆ ಟ್ರೆಡಿಷನ್ ನ ತೆಗೆದು ಹಾಕಬೇಕು ಅನ್ನುವಂತ ವಿಷಯ ಬರುತ್ತೋ, ಅವಾಗ ಕನ್ಸರ್ವೇಟಿವ್ಸ್ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ನೀವೇ ಇಮ್ಯಾಜಿನ್ ಮಾಡಿ, ಈ 70s 80s ಅಲ್ಲೆಲ್ಲ ನಾವೇನಾದ್ರೂ LGBT ಕಮ್ಯುನಿಟಿ ಬಗ್ಗೆ ಮಾತಾಡಿದ್ರೆ, ಗೇಸ್ ಬಗ್ಗೆ, ಲೆಸ್ಬಿಯನ್ಸ್ ಬಗ್ಗೆ ಮಾತಾಡಿದ್ರೆ, ನಿಮ್ ಪೇರೆಂಟ್ಸ್ ಬಗ್ಗೆ ಯೋಚನೆ ಮಾಡಿ, ಅವಾಗ ಅದಕ್ಕೆ ಅಕ್ಸೆಪ್ಟೆನ್ಸ್ ಎಷ್ಟಿತ್ತು. ಇವತ್ತು ಇಂಡಿಯಾದಲ್ಲಿ ಕಂಪ್ಲೀಟ್ಲಿ ಸೊಸೈಟಿ ಅದನ್ನ ಒಪ್ಕೊಳ್ಳದೆ ಇದ್ರು ಕೂಡ ನನಗದು ಇಷ್ಟ ಆಗಲ್ಲ, ಆದ್ರೆ ಯಾರಾದ್ರೂ ಏನಾದ್ರು ಮಾಡ್ಕೊಂಡು ಹೋಗ್ಲಿ, ಅಟ್ ಲೀಸ್ಟ್ ಇದನ್ನ ಹೇಳುವಂತ ಸಿಚುವೇಶನ್ ಬಂದಿದ್ದಾರೆ. ಅವಾಗ ಯಾವ್ದು ಇಂಡೀಸೆಂಟ್ ಡ್ರೆಸ್ಸಿಂಗ್ ಆಗಿತ್ತು, ಇವತ್ತದು ಮಾಡರ್ನ್ ಡ್ರೆಸ್ಸಿಂಗ್ ಆಗ್ಬಿಟ್ಟಿದೆ. ಅವಾಗ ಕಾಲೇಜ್ಗೆ ಹೋಗುವಾಗ ಯಾವ ರೀತಿ ಈ ಹುಡುಗಿ ಜೊತೆಗೆ ಇರಬಾರ್ದು ಅನ್ನುವಂತ ಒಂದು ಸಿಚುವೇಶನ್ ಇತ್ತು. ಅಟ್ ಲೀಸ್ಟ್ ಮೋಸ್ಟ್ ಆಫ್ ದ ಮಿಡಲ್ ಕ್ಲಾಸ್ ಸೊಸೈಟಿಯಲ್ಲಿ ಇವತ್ತು ಆ ಥರ ಇಲ್ಲ. ಸೊ ಓವರ್ ಆಲ್ ನಾವು ಗ್ರಾಫ್ ನೋಡಿದ್ರೆ ಈ ಜಗತ್ತು ಪ್ರೋಗ್ರೆಸಿವ್ ಆಗ್ತಾನೆ ಇರುತ್ತೆ. ಅದರ ಪರ್ಟಿಕ್ಯುಲರ್ ಟೈಮಲ್ಲಿ ಲೆಫ್ಟ್ ಲಿಬರಲ್ಸ್ ಇರ್ತಾರಲ್ವಾ, ಅವ್ರಿಗೆ ಅದನ್ನ ಚೇಂಜ್ ಮಾಡಬೇಕು ಅನಿಸ್ತಾನೆ ಇರುತ್ತೆ. ಅವರಿಂದನೇ ಚೇಂಜ್ ಆಗೋದು. ಕ್ರಮೇಣ ಎಷ್ಟೊಂದು ದಿನ ಆದ್ಮೇಲೆ ಕನ್ಸರ್ವೇಟಿವ್ಸ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತ ಹೋಗ್ತಾರೆ, ಯಾಕಂದ್ರೆ ಅವರಿಗೆ ಚೇಂಜ್ ಇಷ್ಟ ಆಗೋದಿಲ್ಲ. ಅಬ್ಸಲ್ಯೂಟ್ ಪ್ರೋಗ್ರೆಸಿವ್ ಸೊಸೈಟಿ ಅಂತ ಇಲ್ಲ, ಅಬ್ಸಲ್ಯೂಟ್ ರಿಗ್ರೆಸಿವ್ ಸೊಸೈಟಿ ಅಂತ ಇಲ್ಲ. ಇಟ್ಸ್ ಆಲ್ ಆನ್ ಗೋಯಿಂಗ್. ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಕೆಲವೊಂದು ಕಲ್ಚರ್ ನೋಡ್ಬಿಟ್ಟು, ಕೆಲವೊಂದು ಪ್ರಾಕ್ಟೀಸಸ್ ನೋಡ್ಬಿಟ್ಟು, ಕೆಲವ್ರಿಗೆ ಅದು ರಿಗ್ರೆಸಿವ್ ಅನ್ಸುತ್ತೆ, ಅದನ್ನ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಲಿಬರಲ್ಸ್ ಆಗಿರ್ತಾರೆ, ಬೋಲ್ಡ್ ಲಿಬರಲ್ಸ್ ಆಗಿರ್ತಾರೆ. ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಪರವಾಗಿಲ್ಲ, ನಾನು ಸತ್ರು ಪರವಾಗಿಲ್ಲ, ಇದು ಮಾತ್ರ ಚೇಂಜ್ ಆಗಲೇಬೇಕು ಅಂತ ಕುತ್ಕೊಂಡ್ಬಿಡ್ತಾರೆ. ಇನಿಷಿಯಲಿ ತುಂಬಾ ಬ್ಯಾಕ್ಲಾಶ್ ಬರುತ್ತೆ, ಅವ್ರ ಫ್ಯಾಮಿಲಿಗೆ ಕೂಡ ಅವ್ರು ಮಾಡೋದು ಇಷ್ಟ ಆಗೋದಿಲ್ಲ. ಗ್ರಾಜುವಲ್ 20-30 ವರ್ಷ ಆದ್ಮೇಲೆ ಅವೇರ್ನೆಸ್ ಬರುತ್ತೆ. ಸೀರಿಯಲ್ಸ್ ಅಲ್ಲಿ ಆಗಿರ್ಬೋದು, ಮೂವೀಸ್ ಅಲ್ಲಿ ಆಗಿರ್ಬೋದು, ಕೆಲವು ಲಿಬರಲ್ ಡೈರೆಕ್ಟರ್ಸ್ ಇರ್ತಾರೆ, ಕೆಲವು ಮೂವಿ ಮೇಕರ್ಸ್ ಇರ್ತಾರೆ. ಸ್ಲೋಲಿ ಈ ಪ್ರೋಗ್ರೆಸಿವ್ ಥಾಟ್ಸ್ ಅನ್ನ ಜನರಲ್ಲಿ ಹಾಕ್ತಾರೆ. ಜನರಿಗೆ ಕ್ವಶನ್ ಬರುತ್ತೆ. ಕನ್ಸರ್ವೇಟಿವ್ಸ್ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ತರ ಎಲ್ಲ ಮೂವಿ ಮಾಡ್ಬಿಟ್ಟು ಜನರ ತಲೆ ಕೆಡಿಸ್ತಾರೆ ಅನ್ನುವಂತ ಒಂದು ಫೀಲಿಂಗ್ ಬರುತ್ತೆ ಅವ್ರಿಗೆ. ಲಿಬರಲ್ ಟಕ್ ಅಂತ ಚೇಂಜ್ ಆಗ್ಬಿಡ್ತಾರೆ. ಕನ್ಸರ್ವೇಟಿವ್ಸ್ ಅಲ್ಲಿ ಜನರೇಷನ್ ಟು ಜನರೇಷನ್ ಸ್ಲೈಟ್ಲಿ ಟ್ರಾನ್ಸಿಷನ್ ಆಗುತ್ತೆ. ಮತ್ತೆ ಅಬ್ಸಲ್ಯೂಟ್ ಕನ್ಸರ್ವೇಟಿವ್ಸ್, ಅಬ್ಸಲ್ಯೂಟ್ ಲಿಬರಲ್ಸ್ ಅಂತ ಇರೋದಿಲ್ಲ. ಅದೊಂಥರ ಸ್ಪೆಕ್ಟ್ರಮ್ ಆಗಿರುತ್ತೆ. ಕೆಲವರು ಎಕ್ಸ್ಟ್ರೀಮ್ ಲಿಬರಲ್ಸ್ ಆಗಿರ್ತಾರೆ, ಅವರು ಎಕ್ಸ್ಟ್ರೀಮ್ ಚೇಂಜಸ್ ಬೇಕಾಗಿರುತ್ತೆ. ಎಷ್ಟೊಂದು ಜನ ಮಿಡ್ಲ್ ಅಲ್ಲಿ ಇರ್ತಾರೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವರು ಎಕ್ಸ್ಟ್ರೀಮ್ ಕನ್ಸರ್ವೇಟಿವ್ಸ್ ಆಗಿರ್ತಾರೆ, ಏನು ಚೇಂಜೇ ಆಗಬಾರ್ದು ಅಂತ ಹೇಳೋರು. ಸೊ ಎಲ್ಲರೂ ಕೂಡ್ಕೊಂಡಿರ್ತಾರೆ. ಆದ್ರೆ ಯೂಶುವಲಿ ಸೊಸೈಟಿ ನಾವು ಚೇಂಜ್ ಆಗೋದನ್ನ ನೋಡೋದು ಈ ಮಿಡ್ಲ್ ಅಲ್ಲಿ ಇರ್ತಾರಲ್ಲ, ಅವ್ರು ಶಿಫ್ಟ್ ಆದಾಗ. ಆದ್ರೆ ಕೆಲವೊಂದ್ಸತಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಲಿಬರಲ್ಸ್ ಇರ್ತಾರೆ, ಕೆಲವು ಲಿಬರಲ್ ಗೌರ್ಮೆಂಟ್ ಆಗಿರ್ಬೋದು, ಕೆಲವು ಗ್ರೂಪ್ಸ್ ಆಗಿರ್ಬೋದು, ಅವ್ರು ಎಕ್ಸ್ಟ್ರೀಮ್ಲಿ ಲಿಬರಲ್ ಆಗೋದಕ್ಕೆ ಹೋಗ್ಬಿಟ್ಟು ಡ್ರಾಸ್ಟಿಕ್ ಚೇಂಜಸ್ ತರೋದಕ್ಕೆ ಹೋಗ್ಬಿಟ್ಟು ಒಂದು 50-60 ವರ್ಷ ಜಂಪ್ ಮಾಡಬೇಕು ಅಂತ ಹೋದಾಗ, ಅವಾಗ ಕನ್ಸರ್ವೇಟಿವ್ಸ್ ಬಿಡಿ, ಈ ಸ್ಪೆಕ್ಟ್ರಮ್ ಅಲ್ಲಿ ಮಿಡ್ಲ್ ಅಲ್ಲಿ ಇರ್ತಾರಲ್ವಾ, ಅವ್ರಿಗೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮುಂದೊಂದು ದಿನಕ್ಕೆ ಅದು ಸರಿಯಾಗಿದ್ದಿರ್ಬೋದು, ಆದ್ರೆ ಇವತ್ತಿನ ದಿನಕ್ಕೆ ಅಷ್ಟೊಂದು ಚೇಂಜಸ್ ತಗೊಳ್ಳೋದಕ್ಕೆ ಸೊಸೈಟಿ ರೆಡಿ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಕೆನಡಾ ಇಸ್ ಅ ವೆರಿ ಲಿಬರಲ್ ಕಂಟ್ರಿ, ಎಕ್ಸ್ಟ್ರೀಮ್ಲಿ ಲಿಬರಲ್ ಕಂಟ್ರಿ. ಇಲ್ಲಿ ಕನ್ಸರ್ವೇಟಿವ್ ಗವರ್ಮೆಂಟ್ ಬಂದರೂ ಕೂಡ ಎಷ್ಟೊಂದ್ ಕಡೆ ಲಿಬರಲ್ ಗವರ್ಮೆಂಟ್ ಇರುತ್ತಲ್ಲ, ಅದಕ್ಕಿಂತ ಲಿಬರಲ್ ಆಗೇ ಇರುತ್ತೆ.
ಯಾಕಂದ್ರೆ ಸೊಸೈಟಿನೇ ತಕ್ಕ ಮಟ್ಟಿಗೆ ಲಿಬರಲ್ ಆಗಿದೆ. ಸೊ ಎನ್ವೈರನ್ಮೆಂಟ್ ಹೇಗಿದೆ ಅಂತ ಹೇಳಿದ್ರೆ ಕೆಲವೊಂದ್ಸತಿ ಗ್ರೂಪ್ಸ್ ಆಗಿರ್ಬೋದು, ಗವರ್ಮೆಂಟ್ ಆಗಿರ್ಬೋದು, ಓವರ್ ಬೋರ್ಡ್ ಹೋಗ್ಬಿಡ್ತಾರೆ, ಡ್ರಾಸ್ಟಿಕ್ ಡಿಸಿಷನ್ ತಗೊಂಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಜೆಂಡರ್ ಐಡೆಂಟಿಟಿ, ಇಲ್ಲಿವರೆಗೆ ಇಟ್ ವಾಸ್ ಆಲ್ ಅಬೌಟ್ ಫಿಸಿಕಲ್. ಈ ತರ ಇದ್ರೆ ಅವ್ನ್ ಗಂಡಸು, ಈ ಆರ್ಗನ್ ಇದ್ರೆ ಅವ್ನ್ ಗಂಡಸು. ನಾನು ಸೆಕ್ಷುವಲ್ ಓರಿಯಂಟೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ಜೆಂಡರ್ ಐಡೆಂಟಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆದ್ರೆ ಇವಾಗ ಬಾಡಿ ಮೆನ್ ಆಗಿದ್ದಿರ್ಬೋದು, ಇಫ್ ಎ ಪರ್ಸನ್ ಫೀಲ್ಸ್ ಲೈಕ್ ಎ ವಿಮೆನ್ ಅಂತ ಹೇಳಿದ್ರೆ ಮನಸ್ಸು ಹೆಣ್ಣಾಗಿದ್ರೆ ಬಾಡಿ ಹೇಗೆ ಇತ್ತಿರ್ಬೋದು, ಮನಸ್ಸಿಗೆ ಪ್ರಯಾರಿಟಿ ಕೊಟ್ಬಿಟ್ಟು ಶಿ ಇಸ್ ಎ ವಿಮೆನ್ ಅನ್ನುವಂತ ಡಿಸಿಷನ್ ಕೊಡೋದು, ಅದ್ರ ಪ್ರಕಾರನೇ ಜೆಂಡರ್ ಐಡೆಂಟಿಫೈ ಮಾಡೋದು. ಐ ಆಮ್ 100% ಶ್ಯೂರ್ ಮುಂದೊಂದು ದಿನ ಹೋಗ್ಬಿಟ್ಟು ಇದೇ ಮೇನ್ ಸ್ಟ್ರೀಮ್ ಆಗುತ್ತೆ, ಮನಸ್ಸೇ ಪ್ರಯಾರಿಟಿ ತಗೊಳುತ್ತೆ. ಅದ್ರ ಸದ್ಯಕ್ಕೆ ಇದರಿಂದ ಬರುವಂತ ಚೇಂಜಸ್ ಇದೆಯಲ್ಲ, ಅದಕ್ಕೆ ಸೊಸೈಟಿ ರೆಡಿ ಇಲ್ಲ. ಆದ್ರೆ ಇಲ್ಲಿ ಲಿಬರಲ್ಸ್ ಏನ್ ಮಾಡಿದ್ದಾರೆ, ಎಕ್ಸ್ಟ್ರೀಮ್ ಡ್ರಾಸ್ಟಿಕ್ ಸ್ಟೆಪ್ಸ್ ತಗೊಂಡ್ಬಿಟ್ಟಿದ್ದಾರೆ. ನೋಡಿ, ಇಲ್ಲಿವರೆಗೆ ಜೆಂಡರ್ ಐಡೆಂಟಿಟಿ ಫಿಸಿಕಲ್ ಆಗಿದ್ರಿಂದ ಅದರ ಪ್ರಕಾರನೇ ನಮ್ಮೆಲ್ಲ ಸಿಸ್ಟಮ್ ರೆಡಿ ಹಾಕೊಂಡು ಕೂತ್ಕೊಂಡಿದೆ. ಫಾರ್ ಎಕ್ಸಾಂಪಲ್ ವಾಶ್ರೂಮ್ಸ್ ಆಗಿದ್ದಿರಬಹುದು, ಮೆನ್ನಿಗೆ ವಾಶ್ರೂಮ್ ಇರುತ್ತೆ, ವಿಮೆನ್ನಿಗೆ ವಾಶ್ರೂಮ್ ಇರುತ್ತೆ, ಸಿಂಪಲ್. ಆದ್ರೆ ಇವಾಗ ಜೆಂಡರ್ ಐಡೆಂಟಿಫೈ ಮಾಡೋ ಸ್ಟೈಲೇ ಚೇಂಜ್ ಆಗ್ಬಿಟ್ರೆ, ಬಾಡಿ ಮೆಂದಾಗಿರ್ಬೋದು, ಇಫ್ ಹಿ ಐಡೆಂಟಿಫೈಸ್ ಎಸ್ ಎ ವುಮೆನ್, ಅವ್ನು ವಿಮೆನ್ ವಾಶ್ರೂಮ್ ಹೋಗ್ತಾನೆ. ಆತರ ಎಲ್ಲ ಯೂಸ್ ಮಾಡೋರು ಸಿಕ್ಕಾಪಟ್ಟೆ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಇದ್ದಿರಬಹುದು. ಆದ್ರೂ ಕೂಡ ಆ ಪಾಸಿಬಿಲಿಟಿ ಇದೆಯಲ್ಲ, ಅದು ಕರೆಂಟ್ ಸೊಸೈಟಿಗೆ ಫಿಯರ್ ಕ್ರಿಯೇಟ್ ಮಾಡುತ್ತೆ. ಯಾಕಂದ್ರೆ ಇದು ಮನ್ಸ್ ಎಕ್ಸೆಪ್ಟ್ ಮಾಡೋದು ಮಾತ್ರ ಅಲ್ಲ, ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ ಇದೆ. ಇದು ಅರ್ಥ ಆಗದೆ ಇರುವಂತ ಮಕ್ಕಳೆಲ್ಲ ವಾಶ್ರೂಮ್ ಹೋಗ್ತಾರೆ, ಪ್ರೂವ್ ಮಾಡೋದಕ್ಕಾಗೋದಿಲ್ಲ, ಸುಳ್ಳು ಹೇಳ್ಕೊಂಡು ಯೂಸ್ ಮಾಡ್ಕೊಬಹುದು. ಸೊ ಇದು ಸಿಸ್ಟಮ್ ನ ಕಾಂಪ್ಲೆಕ್ಸ್ ಮಾಡ್ಬಿಡುತ್ತೆ. ಸೊ ಒಂದು ಹೊಸ ವಿಷಯ ನಮ್ಗೆ ಗೊತ್ತಾದಾಗ ಅದನ್ನ ಇಮಿಡಿಯೇಟ್ಲಿ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋದ್ರೆ ಬರೀ ಕನ್ಸರ್ವೇಟಿವ್ಸ್ ಮಾತ್ರ ಅಲ್ಲ, ರೆಗ್ಯುಲರ್ ಜನ ಇರ್ತಾರಲ್ಲ ಅವರು ಅದನ್ನು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಸಿಸ್ಟಮ್ ಈ ಒಂದು ಚೇಂಜ್ಗೆ ರೆಡಿ ಆಗಿಲ್ಲ. ಈ ಹೊಸ ಥಾಟ್ ಪ್ರೊಸೆಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಅದು ಬೇರೆ ತರನೇ ಇಂಪ್ಲಿಮೆಂಟ್ ಆಗಬೇಕಾಗತ್ತೆ. ಸೊ ಜನಕ್ಕೆ ಹೊಸ ಇನ್ಫಾರ್ಮೇಶನ್ ಸಿಗುತ್ತೆ, ಅದನ್ನ ಡೈಜೆಸ್ಟ್ ಆಗೋದಕ್ಕೆ ಒಂದು ಡಿಕೇಡ್ ತಗೊಂಡ್ಬಿಡುತ್ತೆ. ಅದ್ರಲ್ಲಿ ಸೈಂಟಿಫಿಕ್ ಫ್ಯಾಕ್ಟ್ಸ್ ಎಲ್ಲ ಬರುತ್ತೆ, ಜನ ಚೇಂಜ್ ಆಗೋದು, ಅದ್ರ ಪ್ರಕಾರ ಸಿಸ್ಟಮ್ ಚೇಂಜ್ ಆಗೋದು, ಈ ತರ ಆಗಿ 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 ಒಂದು 40-50 ವರ್ಷದಲ್ಲಿ ಚೇಂಜ್ ಆಗುವಂತಹದ್ದು 5 ವರ್ಷದಲ್ಲಿ ಚೇಂಜ್ ಮಾಡ್ಬಿಟ್ರೆ ದಿಸ್ ವಿಲ್ ಕ್ರಿಯೇಟ್ ಎ ಪ್ರಾಬ್ಲಮ್. ಸ್ಪೋರ್ಟ್ಸ್ ಅಲ್ಲೂ ಕೂಡ ನೀವು ನೋಡಬಹುದು, ಎಷ್ಟು ಜನಕ್ಕೆ ಅದು ಇಷ್ಟ ಆಗ್ತಾ ಇಲ್ಲ. ಕನ್ಸರ್ವೇಟಿವ್ಸ್ ಮಾತ್ರ ಅಲ್ಲ, ರೆಗ್ಯುಲರ್ ಜನ, ಅವ್ರು ಜಾಸ್ತಿ ಐಡಿಯಾಲಜಿ ಇಲ್ಲ, ಏನೂ ಇಲ್ಲ, ಆದ್ರೂ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ಟ್ರೆಡಿಷನಲ್ ಸಿಸ್ಟಮ್ ಇದೆ, ಹೊಸ ಥಾಟ್ ಪ್ರೊಸೆಸ್ ಇದೆ, ಎರಡು ಮಿಕ್ಸ್ ಆಗ್ತಾ ಇಲ್ಲ. ಸೊ ಜಾಸ್ತಿ ಲಿಬರಲ್ ಆಗಿಬಿಟ್ಟು ಇಮಿಡಿಯೇಟ್ ಚೇಂಜಸ್ ಮಾಡೋದಕ್ಕೆ ಹೋದಾಗ ಅಲ್ಲಿ ನಾವು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀವಿ. ಗ್ರಾಜುವಲ್ ಆಗಿರಬೇಕು. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಡನ್ ಅ ರಿಯಲಿ ಗುಡ್ ಜಾಬ್. ನೀವು LGBT ಕಮ್ಯುನಿಟಿ ರೈಟ್ಸ್ ಬಗ್ಗೆ ನೋಡಿದಾಗ ಸುಪ್ರೀಂ ಕೋರ್ಟ್ ಸಡನ್ಲಿ 0 ಇಂದ 1 ಹೋಗಿಲ್ಲ. ಎಷ್ಟೋ ವರ್ಷಗಳಿಂದ ಚಿಕ್ಕ ಚಿಕ್ಕ ಚೇಂಜಸ್ ಒಪ್ಕೋತಾ ಬಂದಿದೆ. ಲಾಸ್ಟ್ ಟೈಮ್ ಕೋರ್ಟ್ ಡಿಸಿಷನ್ ಅಲ್ಲಿ ಮ್ಯಾರೇಜ್ಗೆ ಎಸ್ ಅಂತ ಹೇಳಿಲ್ಲ, ಮ್ಯಾರೇಜ್ಗೆ ಎಸ್ ಅಂತ ಹೇಳದೇನೆ ಎಷ್ಟೋ ಒಂದು ಅಡಿಷನಲ್ ರೈಟ್ಸ್ ಕೊಟ್ಟಿದ್ದಾರೆ. ಸೊ LGBT ಕಮ್ಯುನಿಟಿಗೂ ಏನೋ ಒಂದು ಸಿಕ್ದಂಗ ಆಯ್ತು, ಬೇರೆಯವರಿಗೂ ಅಂತ ದೊಡ್ಡ ಚೇಂಜ್ ಅಂತ ಅನ್ಸಿಲ್ಲ. ಈ ತರ ಟ್ರಾನ್ಸಿಷನ್ ಆಗ್ತಾ ಹೋದ್ರೆ ಓವರ್ ಆಲ್ ಚೇಂಜ್ ಸ್ವಲ್ಪ ಸ್ಮೂತ್ ಆಗಿರುತ್ತೆ. ಇದೆಲ್ಲ ನನಗೆ ಬಂದಿರುವಂತಹ ಥಾಟ್ಸ್. ನನಗೆ ಈ ತರ ಅನ್ಸ್ತು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ನೀವೆಲ್ಲರೂ ಇದನ್ನು ಒಪ್ಕೋಬೇಕಂತ ಇಲ್ಲ, ಆದ್ರೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ, ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್.